ನಮಸ್ತೆ. ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ಹೆಸರು ಜನರ ಹೃದಯದ ಆಳವನ್ನು ಪ್ರವೇಶಿಸಿ. ಜನರ ಹೃದಯದ ಆಳವನ್ನು ಪ್ರವೇಶಿಸಿ ಚಾಪ್ಟರ್ನ ಹೆಸರು. ಜನರ ಅಂದರೆ ಮನುಷ್ಯರ ಮನಸ್ಸಿನ ಆಳಕ್ಕೆ ತಲುಪಬೇಕು ಅಂದರೆ ನಾವು ತಿಳ್ಕೊಬೇಕಾಗಿರುವಂತಹ ಮೊದಲನೇ ವಿಚಾರ ಅವರ ಬಯಕೆಗಳೇನು ಅಂತ. ನೀವು ಇವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಂತ ಯಾರ್ದಾದ್ರೂ ಸಂಬಂಧದಲ್ಲಿ ನಿಮಗೆ ಪ್ರಾಬ್ಲಮ್ ಇದ್ದರೆ ಅವರ ಬಯಕೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಆ ಸಂಬಂಧ ಇಲ್ಲಿ ಕೊಟ್ಟಿದ್ದಾರೆ. ಆ ಸಂಬಂಧ ನಿಮಗೆ ದೀರ್ಘಕಾಲ ಉಳಿಯುವಂಥ ಸಂಬಂಧ ಆಗಿದ್ದರೆ, ಗಾಢವಾದ ನಂಬಿಕೆ ಇರುವಂಥ ಸಂಬಂಧ ಆಗಿದ್ದರೆ, ಕೊನೆವರೆಗೂ ಕಂಟಿನ್ಯೂ ಮಾಡಬೇಕು ಅನ್ನೋ ಸಂಬಂಧ ಆಗಿದ್ದರೆ, ಅವರ ಬಯಕೆಗಳಂತೆ ನೀವು ಅವ್ರ ಜೊತೆ ಇರೋಕ್ಕೆ ಶುರು ಮಾಡಿದ್ರೆ ಆ ಬಯಕೆಗಳು ಅಂದರೆ ಅವರ ಆಳಕ್ಕೆ, ಅವ್ರ ಒಳಗಡೆ ನಮ್ಮನ್ನು ಪ್ರವೇಶ ಕೊಡ್ತಾರೆ. ಅವರ ಬಯಕೆಗಳು ಫುಲ್ಫಿಲ್ ಆಗ್ತಾ ಇದ್ದರೆ ಅವ್ರ ಒಳಗಡೆ ನಮ್ಮನ್ನು ಪ್ರವೇಶ ಕೊಡ್ತಾರೆ ಅಂತ ಹೇಳ್ತಾ ಇರೋದು. ಓಕೆನಾ? ಸೊ ನಾವು ಮನುಷ್ಯರನ್ನ ಅಂದರೆ ಜನಗಳ ಒಂದು ಮನಸ್ಸು ಒಳಗಡೆ ಇಳಿಬೇಕು ಅಂದರೆ ಅವರ ಬಯಕೆಗಳನ್ನು ನಾವು ತಿಳ್ಕೋಬೇಕು. ವೆರಿ ಸಿಂಪಲ್. ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಬೇರೆಯವರ ಅಭಿಪ್ರಾಯವನ್ನು ನಿಜಕ್ಕೂ ನೀವು ಅರ್ಥ ಮಾಡ್ಕೊಳ್ಳೋದ್ರಿಂದ ನಾವು ಜನರ ಮನಸ್ಸೊಳಗೆ ಇಳಿತೀವಿ. ಬೇರೆಯವರ ಅಭಿಪ್ರಾಯಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಸಮಯ ತಗೋಬೇಕು. ಅವ್ರು ಏನು ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಒಬ್ಬ ವ್ಯಕ್ತಿಗೆ ನೀವು ನಿಜವಾಗ್ಲೂ ಕಾಳಜಿ ತೋರಿಸ್ತಾ ಇದ್ದೀರಾ ಅಂತ ಗೊತ್ತಾಗೋದು ಅವರ ಒಂದು ಮಾತಿಗೆ ನೀವು ಹೇಗೆ ಸ್ಪಂದಿಸ್ತಿದ್ದೀರಾ ಅನ್ನೋದ್ರ ಮೇಲೇ. ಓಕೆ, ನೆಕ್ಸ್ಟ್ ಪಾಯಿಂಟ್ ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ನಾವು ಹೇಗೆ ಮಾಡ್ತಾ ಇರ್ತೀವಿ ನಮಗೆ ಗೊತ್ತಿಲ್ಲದೆ ಅಂತ, ಆಮೇಲೆ ನೋಡೋಣ. ಸೊ ಗಾಢವಾದಂತಹ ಸಂಪರ್ಕವನ್ನು ಹೊಂದೋದಕ್ಕೆ, ನಾವು ಒಳ್ಳೆ ಸಂಬಂಧವನ್ನು ಕಾಪಾಡಿಕೊಳ್ಳೋದಕ್ಕೆ ಇದು ಬಹಳ ಇಂಪಾರ್ಟೆಂಟು. ವ್ಯಕ್ತಿಯ ಅಭಿಪ್ರಾಯವನ್ನು ಕೇಳಿಸ್ಕೋಬೇಕು, ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೊಳ್ಳೋಕ್ಕೆ ಸಮಯ ಕೊಡಬೇಕು. ಅದೇ ಆ ವ್ಯಕ್ತಿಗೆ ಈ ವ್ಯಕ್ತಿ ನನಗೆ ಕೊಡೋ ರೆಸ್ಪೆಕ್ಟ್ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಒಂದು ಗಾದೆ ಮಾತಿದೆ, ಒಂದು ಸ್ಟೇಟ್ಮೆಂಟ್ ಇದೆ. ಏನು? ದೇವರು 2 ಕಿವಿ ಕೊಟ್ಟಿದ್ದಾನೆ, 1 ಬಾಯಿ ಕೊಟ್ಟಿದ್ದಾನೆ ಅಂತ. 1 ಬಾಯಿ ಕೊಟ್ಟಿದ್ದಾನೆ, 2 ಕಿವಿ ಕೊಟ್ಟಿದ್ದಾನೆ. ಯಾಕೆ? ಬಿಕಾಸ್ ಒಂದು ನೀನು ಕೇಳಿಸ್ಕೊಳ್ಳೋದು, ಮಾತಾಡೋದಕ್ಕಿಂತ 2 ಪಟ್ಟು ಜಾಸ್ತಿ ನೀನು ಕೇಳಿಸ್ಕೋಬೇಕು ಅಂತಲೇ ದೇವರು ಆ ರೀತಿ ಕೊಟ್ಟಿರೋದು ಅಂತ ಹೇಳ್ತಾರೆ. ಕರೆಕ್ಟಾ? ಸೊ ಹಾಗಾಗಿ ನಾವು ಒಂದು ಇನ್ನೊಬ್ಬರು ಮಾತನ್ನು ಕೇಳಿಸ್ಕೊಳ್ಳೋದ್ರಿಂದ ಉತ್ತಮ ಕೇಳಿಸ್ಕೊಳ್ಳೋರಾಗಿದ್ದರೆ, ಓಕೆ, ಉತ್ತಮ ಲಿಸನರ್ ಆಗಿದ್ದರೆ ನಾವು ಅದು ನಮಗೆ ಅನುಕೂಲ ಆಗುತ್ತೆ. ನಾವು ಮಾತಾಡೋದನ್ನು ಕಲಿತೀವಿ, ಆದರೆ ಕೇಳಿಸ್ಕೊಳ್ಳೋದನ್ನು ಕಲಿಯೋದಿಲ್ಲ. ಆದರೆ ಯಾರು ಕೇಳಿಸ್ಕೊಳ್ತಾರೆ ಆ ವ್ಯಕ್ತಿನೇ ಜಾಸ್ತಿ ಇನ್ಫಾರ್ಮೇಷನ್ನ ಇಟ್ಕೊಂಡಿರ್ತಾರೆ, ಅವ್ರ ಹತ್ರ ಒಳ್ಳೆ ಮಾಹಿತಿಗಳಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಕೆಲವೊಂದು ಅವರು ಪ್ರಯೋಗಗಳನ್ನು ಮಾಡಿದ್ದಾರೆ, ಅದನ್ನು ಹೇಳ್ತಾರೆ. ಹೇಗೆ ನಾವು ಇರಬೇಕು, ಒಬ್ಬರ ಜೊತೆಗೆ ಆ ವ್ಯಕ್ತಿ ಮನಸ್ಸೊಳಗಡೆ ಇಳಿಬೇಕು ಅಂದರೆ, ಅಥವಾ ಆ ವ್ಯಕ್ತಿಗೆ ನಾನು ಇಷ್ಟ ಆಗ್ತಿದ್ದೀನೋ ಇಲ್ವೋ ಅಂತ ತಿಳ್ಕೊಳ್ಳೋದು ಹೇಗೆ ಅಂತ. ಮೊದಲನೇದು, ನೀವೇನಾದರೂ ಅವ್ರಿಗೆ ಪ್ರಶ್ನೆ ಮಾಡ್ತೀರಾ ಅಥವಾ ನೀವೇನೋ ಒಂದು ಅವ್ರ ಹತ್ರ ಮಾತಾಡ್ತೀರಾ ಅಂದ್ಕೊಳ್ಳಿ. 60 ಸೆಕೆಂಡ್ಗಳ ಒಳಗಡೆ ಅವ್ರೇನಾದರೂ ಮಾತಾಡೋಕ್ಕೆ ಶುರು ಮಾಡಲಿಲ್ಲ ಅಂದರೆ ಆ ವ್ಯಕ್ತಿ ನಿಮ್ಮನ್ನು ಕಳ್ಕೊಳ್ಳೋಕ್ಕೆ ರೆಡಿಯಾಗಿದ್ದಾನೆ, ಅದಕ್ಕೆ ಅವನಿಗೆ ಬಿಹೇವ್ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಆ ಕ್ಷಣ ನೀವು ನಿಮ್ಮ ಮಾತನ್ನು ನಿಲ್ಲಿಸ್ಬಿಡಿ. ಯಾಕಂದರೆ ನೀವೇನೇ ಮಾತಾಡಿದ್ರೂ ಕೂಡ ಆ ವ್ಯಕ್ತಿ ಒಳಗಡೆ ಹೋಗಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. 60 ಸೆಕೆಂಡ್ಸ್ ಒಳಗಡೆ ಅವ್ರು ನಮ್ಮ ಹತ್ರ ಮಾತಾಡೋಕ್ಕೆ ಟ್ರೈ ಮಾಡಿದ್ರೆ ಅಟ್ಲೀಸ್ಟ್, ಓಕೆ, ನಮ್ಮ ಹತ್ರ ಏನೋ ಹೇಳಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳುವಂಥ ಟೈಮ್ ಕೊಡ್ಬೋದು. ಆದರೆ ಅವ್ರು ಏನೂ ಮಾತಾಡಲಿಲ್ಲ ಅಂತ ಅಂದರೆ ಅದರ ಅರ್ಥ ನಾನು ನೆಕ್ಸ್ಟ್ ನಿನ್ನ ಜೊತೆ ಕಂಟಿನ್ಯೂ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ. ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಮಾತಿನ ಮಧ್ಯದಲ್ಲಿ ಯಾರೇ ಮಾತಾಡ್ತಾ ಇದ್ರೂ ಕೂಡ ಅವ್ರ ಮಾತಿನ ಮಧ್ಯದಲ್ಲಿ ಪ್ರವೇಶ ಮಾಡೋದನ್ನು ಸ್ಟಾಪ್ ಮಾಡಿ. ಪ್ರವೇಶ ಮಾಡೋಕ್ಕೆ ಮುಂಚೆ ನಿಮ್ಮ ಕಂಟ್ರೋಲ್ ಏನು, ನಿಮ್ಮ ಲಿಮಿಟ್ ಏನು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡು ಅದ್ರ ಮೇಲೆ ಹೆಚ್ಚು ಗಮನನ ಕೊಡಿ. ಇಲ್ಲಿ ಏನು ನಡೀತಿದೆ ಅನ್ನೋದ್ರ ಮೇಲೆ ಗಮನ ಕೊಡಿ, ಯಾಕೆ ನಡೀತಿದೆ ಅನ್ನೋದ್ರ ಮೇಲೆ ಗಮನ ಕೊಡಿ, ಏನು ಆಗ್ತಾ ಇದೆ, ಇದನ್ನು ಸರಿ ಮಾಡೋಕ್ಕೆ ಏನು ಮಾಡಬೇಕು ಅಂತ ನಿಮ್ಮ ಮೇಲೆ ನೀವು ಗಮನ ಕೊಡಿ. ನಿಮ್ಮ ಲಿಮಿಟನ್ನು ನೆನ್ಪಿಟ್ಕೊಳ್ಳಿ. ಸುಮ್ಮನೆ ಮಧ್ಯದಲ್ಲಿ ಪ್ರವೇಶ ಮಾಡೋಕ್ಕೆ ಹೋಗಬೇಡಿ. ಯಾರ ಮಧ್ಯದಲ್ಲೂ ಕೂಡ ಮಾತಾಡೋಕ್ಕೆ ಬಿಡಿ. ಅವರವರೇ ಫೇಸ್ ಮಾಡಿ ಅವರವರೇ ಕ್ಲಾರಿಟಿ ತೊಗೊಳ್ಳಿ. ಮಧ್ಯದಲ್ಲಿ ನೀವು ಹೋಗಬೇಡಿ ಕ್ಲಾರಿಟಿ ಕೊಡೋದಕ್ಕೆ. ಅನಿವಾರ್ಯ ಬಂದಾಗ ನೋಡೋಣ. ಓಕೆ,
ಬಿಸ್ನೆಸ್ ಸ್ಥಳದಲ್ಲಾದರೆ, ನೀವು ಬಿಸ್ನೆಸ್ ಸ್ಥಳದಲ್ಲಾಗಿದ್ದರೆ ಅವ್ರು ಹೇಳೋದನ್ನು ನೀವು ಪಾಯಿಂಟ್ ಮಾಡ್ಕೊಳ್ಳಿ, ಅಥವಾ ನೀವೇನಾದರೂ ಹೇಳ್ತಾ ಇದ್ದರೆ ಅವರಿಗೆ ಪಾಯಿಂಟ್ ಮಾಡ್ಕೊಳ್ಳೋಕ್ಕೆ ಹೇಳಿ, ನೋಟ್ಸ್ ಮಾಡ್ಕೊಳ್ಳೋಕ್ಕೆ ಹೇಳಿ. ಇದರಿಂದ ಅವ್ರು ಹೇಳೋದನ್ನು ನೀವು ನೋಟ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಆ ಒಂದು ಕೆಲಸದಲ್ಲಿ ಎಷ್ಟು ಇಂಟ್ರೆಸ್ಟ್ ಇದ್ದೀರಾ ಅನ್ನೋದು ತೋರಿಸುತ್ತೆ. ಇದೆಲ್ಲದರಿಂದ ವ್ಯಕ್ತಿಗಳ ಜೊತೆ ನಿಮ್ಮ ಸಂಬಂಧ ಚೆನ್ನಾಗಿರೋಕ್ಕೆ ಹೆಲ್ಪ್ ಆಗುತ್ತೆ. ಬೇರೆ ವ್ಯಕ್ತಿ ನಿಮ್ಮ ವಿಷಯಗಳನ್ನು ಹೇಳಿದ ನಂತರ ಬೇರೆಯವ್ರ ಹತ್ರ ಹೋಗಿ ಆ ವಿಚಾರಗಳನ್ನು ಮಾತಾಡ್ತಿದ್ದಾರೆ ಅಂತ ಗೊತ್ತಾದಾಗ ಅಭಿಪ್ರಾಯಗಳನ್ನು ಕೇಳಿ, ಆದರೆ ಅದ್ರ ಬಗ್ಗೆ ಯೋಚನೆ ಮಾಡಿ ಈ ಉತ್ತರ ಅದ್ರ ಬಗ್ಗೆ ಕೇಳಿಸ್ಕೊಳ್ಳಿ. ಮತ್ತು ನಾವು ಅವ್ರಿಗೆ ಉತ್ತರ ಕೊಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳ್ತಿದ್ದಾರೆ. ನಿಮ್ಮ ವಿಷಯನ ಸರಿಯಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ಅದು ಕರೆಕ್ಟಾ ಸತ್ಯನಾ ಅಂದರೆ ನಿಮಗೆ ಯಾರೋ ಬಂದು ಏನೋ ಹೇಳ್ತಾರೆ, ಓಕೆ, ಟಕ್ಕಂತ ಹೋಗಿ ಕೇಳಬೇಡಿ, ಕೇಳಿಸ್ಕೊಳ್ಳಿ. ಅದು ನಿಜಾನ ಸುಳ್ಳ ಅಂತ ಅಬ್ಸರ್ವ್ ಮಾಡಿ, ಸಾಧ್ಯವಾದಷ್ಟು ಸ್ಪಷ್ಟತೆ ತಗೊಳ್ಳಿ. ಆಮೇಲೆ ಹೇಗೆ ಮಾತಾಡಬೇಕು ಅಂತ ಹೋಗಿ ಮಾತಾಡಿ. ಸಡನ್ನಾಗಿ ಹೋಗಿ ಕೇಳಬೇಡಿ. ಪ್ರಾಮಾಣಿಕತೆ ಇದೆಯಾ ಅದರಲ್ಲಿ, ಇಲ್ವಾ, ಸತ್ಯನ ಅಂತ ತಿಳ್ಕೊಂಡು ಮಾತಾಡಿ. ಆ್ಯಂಡ್ ವ್ಯವಹಾರದಲ್ಲಿ ಸಂಪೂರ್ಣ ಪ್ರಾಮಾಣಿಕತೆಯಿಂದ ಇರಿ. ಪ್ರತಿದಿನ ನೀವು ವ್ಯವಹರಿಸುವಂಥ ಜನರೊಂದಿಗೆ ನೀವು ಬಹಳ ಹತ್ತಿರ ಆಗ್ತೀರಾ. ನೀವು ಯಾವಾಗ ಪ್ರಾಮಾಣಿಕವಾಗಿರ್ತೀರಾ ಆಗ ನೀವು ಜನಕ್ಕೆ ಹತ್ತಿರ ಆಗ್ತೀರಾ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಇದರಲ್ಲಿ ನಾನು ಕೆಲವೊಂದು ಆ್ಯಡ್ ಮಾಡೋದಾದರೆ, ಈ ಒಂದು ಕಾನ್ಸೆಪ್ಟಿಗೆ ಸಂಬಂಧಪಟ್ಟಂಗೆ ಜನರಿಗೆ ನಾವು ವ್ಯಾಲ್ಯೂ ಕೊಡ್ತಾ ಇರೋದು ಹೇಗೆ ಅಂತ ಬಂದರೆ, ನಿಮ್ಮ ಜೊತೆಲಿ ಯಾರು ಮಾತಾಡ್ತಾ ಇರ್ತಾರೆ ಅಂದ್ಕೊಳ್ಳಿ, ನೀವು ಮೊಬೈಲ್ ನೋಡ್ತಾ ಅವ್ರ ಜೊತೆ ಮಾತಾಡಬೇಡಿ, ಟಿ ವಿ ನೋಡ್ತಾ ಅವ್ರ ಜೊತೆ ಮಾತಾಡಬೇಡಿ. ಅದರ ಅರ್ಥ ನಿಮಗೆ ಅವ್ರ ಜೊತೆ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ, ಟೈಮ್ ಕೊಡ್ತಾ ಇಲ್ಲ ಅಂತ. ಸ್ಪೆಷಲಿ ನಾವು ಇದನ್ನು ಪೇರೆಂಟ್ಸ್ಗೆ, ಹಸ್ಬೆಂಡ್ ವೈಫ್, ಮಕ್ಕಳಿಗೆ, ಅಕ್ಕ ತಂಗಿ, ಅಣ್ಣ ತಮ್ಮಂಗೆ ಮಾಡ್ತೀವಿ. ಸೊ ನೀವು ಏನಾದರೂ ಮಾಡ್ತಾಯಿದ್ರೆ ಪಾಸ್ ಮಾಡಿ ಮಾತಾಡಿ, ಸ್ಟಾಪ್ ಮಾಡಿ ಮಾತಾಡಿ, ಓಕೆ. ಅಥವಾ ಅವ್ರಿಗೆ ಹೇಳಿ ಒಂದೇ ಒಂದು ನಿಮಿಷ ಇದು ಮುಗಿಸ್ಬಿಡ್ತೀನಿ ಅಂತ ಹೇಳಿ, ನೋ ಪ್ರಾಬ್ಲಮ್. ಆದರೆ ಅವರು ಮಾತಾಡಬೇಕಾದ್ರೆ ನೀವು ಟಿ ವಿ ನೋಡಿಕೊಂಡು, ಮೊಬೈಲ್ ನೋಡಿಕೊಂಡು ರೆಸ್ಪಾಂಡ್ ಮಾಡಬೇಡಿ. ಕೇಳಿಸ್ತದೆ ಹೇಳು ಅಂತ ರೆಸ್ಪಾಂಡ್ ಮಾಡಬೇಡಿ. ಅದು ಅವ್ರ ಮನಸ್ಸಿಗೆ ನೋವಾಗುತ್ತೆ, ಇವ್ರು ನಮಗೆ ಪ್ರಯಾರಿಟಿ ಕೊಡ್ತಾ ಇಲ್ಲ ಅಂತ. ಸೊ ಜನರ ಮನಸ್ಸು ಒಳಗಡೆ ಇಳಿಬೇಕು, ಅಂತರಾಳದೊಳಗಡೆ, ಹೃದಯದ ಆಳದೊಳಗಡೆ ಇಳಿಬೇಕು ಅಂದರೆ ಈ ನೇಚರ್ ನಮಗೆ ಬೇಕು, ಓಕೆ. ಆ್ಯಂಡ್ ಅದು ಅವರಿಗೆ ನಾವು ಕೊಡೋ ರೆಸ್ಪೆಕ್ಟು. ಒಬ್ಬ ಮನುಷ್ಯನಿಗೆ ನಾವೆಷ್ಟು ರೆಸ್ಪೆಕ್ಟ್ ಕೊಡ್ತೀವಿ ಅನ್ನೋದ್ರ ಮೇಲೇ ಅವರು ನಮ್ಮ ಜೊತೆಲಿರೋದು. ಆ್ಯಂಡ್ ನಮಗೆ ಎಷ್ಟು ರೆಸ್ಪೆಕ್ಟ್ ಸಿಗುತ್ತೆ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟರೆ ಅನ್ನೋದು ಗೊತ್ತಿರಬೇಕು, ಓಕೆ. ಆ್ಯಂಡ್ ಬೇರೆಯವರು ಮಾತಾಡುವಾಗ ಏನೋ ಮಾತಾಡ್ತಾ ಇರ್ತಾರೆ, ಯಾರೋ ಮಾತಾಡ್ತಿರ್ತಾರೆ, ಎದ್ದೋಗಿ ಬಿಡಬೇಡಿ. ಅಂದರೆ ಕೇಳಿಸ್ಕೊಳ್ತಾನೆ ಇರ್ತೀರ, ಸಡನ್ನಾಗಿ ಏನೋ ನೆನಪಾಗುತ್ತೆ ಅಂತ ಓಡೋಗಿಬಿಡೋದು. ಫಾರ್ ಎಕ್ಸಾಂಪಲ್ ಹಾಲು ಉಕ್ತಾ ಇರುತ್ತೆ, ಕೇಳಿಸ್ಕೊಳ್ತಾ ಇರ್ತೀವಿ, ಓಡೋಗಿ ಆಫ್ ಮಾಡಿಬಿಡೋದು, ಹಾಗೆ ಮರ್ತು ಬಿಡೋದು ಅವ್ರು ಮಾತಾಡ್ತಾ ಇದ್ದರೆ. ಸೊ ಇದು ಭಾಳ ಇಂಪಾರ್ಟೆಂಟ್. ನಾನು ಇದನ್ನು ಡೆಫಿನೆಟ್ಲಿ ಫಾಲೋ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಯಾರಾದರೂ ಮಾತಾಡಬೇಕಾದ್ರೆ ನಾನು ಅಲ್ಲೇನೋ ಮಗು ಏನೋ ಆಟಾಡ್ತಾ ಇರ್ತಾನೆ, ಮಗುನ ನೋಡ್ತಾ ಇರ್ತೀನಿ, ಬೇಜಾರು ಮಾಡ್ಕೊಂಬೇಡಿ, ನಾನು ಅವನ ಮೇಲೆ ಒಂದು ಸ್ವಲ್ಪ ಗಮನ ಕೊಟ್ಟು ಇರ್ತೀನಿ, ಅಲ್ಲಿ ನೋಡ್ತಾ ಇರ್ತೀನಿ, ನೀವು ಹೇಳಿ ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ತೀನಿ. ಇಲ್ಲ ಅಂದರೆ ಅಲ್ಲಿ ಬೇರೆ ಯಾರಾದರೂ ವ್ಯವಸ್ಥೆ ಮಾಡಿ ಇಲ್ಲಿ ಕೇಳಿಸ್ಕೋತೀನಿ. ಇನ್ನೂ ಒಂದೇನಂತ ಅಂದರೆ, ನಾನು ಯಾವುದೇ ಕಾರಣಕ್ಕೂ ಮಾತಾಡಬೇಕಾದ್ರೆ ಸ್ಟಾಪ್ ಮಾಡಬೇಕು ಅಂದರೆ ಒಂದೇ ಒಂದು ನಿಮಿಷ ಬರ್ತೀನಿ ಅಂದ್ಬಿಟ್ಟು ಹೋಗಿ, ನಂದೇನಾದ್ರು ಕೆಲಸ ಇದ್ದರೆ, ಎಮರ್ಜೆನ್ಸಿ ಕೆಲಸಗಳಿದ್ರೆ ಮಾಡಿಬಿಟ್ಟು ವಾಪಸ್ ಬಂದುಬಿಟ್ಟು ನೀವು ಇಲ್ಲಿಗೆ ನಿಲ್ಲಿಸಿದ್ರಿ, ಈಗ ಕಂಟಿನ್ಯೂ ಮಾಡಿ ಅಂತ ಕೇಳ್ತೀನಿ. ನಾನು ಎಕ್ಸಾಕ್ಟ್ಲಿ ಇಲ್ಲಿಗೆ ನಿಲ್ಲಿಸಿದ್ರಿ, ಆಮೇಲೆ ಏನಾಯಿತು ಹೇಳಿ ಅಂತ ಕೇಳ್ತೀನಿ. ಯಾಕಂದರೆ ನಾನು ಅವ್ರು ಹೇಳ್ತಾ ಇರ್ತಾರೆ, ನಾನು ಸಡನ್ನಾಗಿ ನಂದು ಬೇರೆ ಬೇರೆ ಕೆಲಸ ನೋಡ್ಕೊಳ್ಳೋಕೆ ಹೋಗ್ಬಿಟ್ರೆ ಆ ವ್ಯಕ್ತಿಗೆ ಬೆಲೆ ಇಲ್ಲ ಅಂತ ಅನಿಸುತ್ತೆ. ಅದು ಆ ವ್ಯಕ್ತಿ ಜೊತೆಗೆ ಮಾತ್ರ ಅಲ್ಲ, ನಮಗೇನೆ ನಮ್ಮ ರೆಸ್ಪೆಕ್ಟ್ನ ಹಾಳು ಮಾಡುತ್ತೆ. ನಮ್ಮ ವ್ಯಕ್ತಿತ್ವ ಅದಾಗಬಾರ್ದು ಅಂತ. ಜನರ ಹೃದಯದ ಆಳದೊಳಗಡೆ ಇಳಿಬೇಕು ಅಂದರೆ ಈ ನೇಚರ್ ಬೇಕು ಅಂತ ಹೇಳ್ತಾ ಇರೋದು. ಪೂರ್ತಿ ಕೇಳಿಸ್ಕೊಳ್ಳೋಕ್ಕೆ ಅವ್ರಿಗೆ ಟೈಮ್ ಇದೆಯಾ ಕೇಳಿ. ಕಾಲ್ ಮಾಡ್ತೀರಾ, ಡೈರೆಕ್ಟ್ ನಿಮ್ಮ ವಿಷಯಕ್ಕೆ ಬರಬೇಡಿ. ನನಗೆ ಮಾತಾಡೋಕ್ಕೆ ನಾನು ಇಷ್ಟೊತ್ತು ಮಾತಾಡಬೇಕು, ಇಷ್ಟೊತ್ತು ಮಾತಾಡೋಕ್ಕೆ ನಿಮ್ಮ ಹತ್ರ ಸಮಯ ಇದೆಯಾ ಅಂತ ಕೇಳಿ. ಅಥವಾ 5 ನಿಮಿಷ ಮಾತಾಡೋಕ್ಕೆ ಟೈಮ್ ಇದೆಯಾ ಅಂತ ಕೇಳಿ. ದಯವಿಟ್ಟು 5 ನಿಮಿಷದೊಳಗಡೆ ಮಾತಾಡಿ ಮುಗಿಸಿ, ಓಕೆ. ನೀವು ಹೇಗೆ ಅವಾಗ ಮಾತ್ರ ನಿಮ್ಮ ಕಾಲ್ಸ್ನ ಪೀಪಲ್ಸ್ ರಿಸೀವ್ ಮಾಡ್ತಾರೆ. ಇಲ್ಲ ಅಂತಂದರೆ ತಲೆನೋವು, ಹೆಡ್ಡೇಕು ಅಂತ ಹಾಕ್ಕೊತಾರೆ, ನಮ್ಮ ಹೆಸರುಗಳನ್ನು ಹಂಗೆ ಹಾಕ್ಕೊಂಡ್ಬಿಡ್ತಾರೆ. ಅಯ್ಯೋ ಹೆಡ್ಡೇಕು, ತಲೆನೋವು, ಕುಯ್ತಾರೆ ಅಂತ. ಅವೆಲ್ಲ ಬೇಕಾ? ಕರೆಕ್ಟ್ ಅಲ್ವಾ? ನಾವು ಅವ್ರ ಹತ್ರ ಫೋನ್ ಮಾಡಿದಾಗ ವಿಷಯಕ್ಕೆ ಬರೋಣ, ಏನು ವಿಷಯ ಅದಕ್ಕೆ ಬರೋಣ, ಏನು ಹೇಳಬೇಕು ಅದನ್ನು ಹೇಳೋಣ. ಸೊ ಅವಾಗ ಏನಾಗುತ್ತೆ, ನಮ್ಮ ಎನರ್ಜಿ ಸೇವ್ ಆಗುತ್ತೆ, ಜನಗಳ ಜೊತೆ ಸಂಪರ್ಕ ಚೆನ್ನಾಗಿರುತ್ತೆ. ಹಾಗೆಯೇ ನಮಗೂ ಟೈಮ್ ಇದ್ದರೆ ಮಾತ್ರ ಕಾಲ್ ರಿಸೀವ್ ಮಾಡಿದಾಗ, ನನಗೆ ಈಗ ನಾನು ಬ್ಯುಸಿ ಇದ್ದೀನಿ, ಎಮರ್ಜೆನ್ಸಿ ಹೇಳೋದಿದ್ರೆ ಹೇಳಿ, ಇಲ್ಲ ತುಂಬ ಹೊತ್ತು ಮಾತಾಡೋಕ್ಕಾದರೆ ನಾನು ಆಮೇಲೆ ಕಾಲ್ ಮಾಡಲಾ ಅಂತ ಹೇಳಿ ನಾವು ಇಡಬೇಕು. ಇದೇ ನಮ್ಮ ಬಾಂಧವ್ಯಗಳನ್ನು ಗಟ್ಟಿ ಮಾಡೋದು. ಸೊ ಈ ಥರ ಚಿಕ್ಕದ್ರಲ್ಲೇ ನಮ್ಮ ಒಂದು ಏನು ಹೇಳ್ತಾರೆ ನೇಚರು
ಇರೋದು. ಆ್ಯಂಡ್ ಈ ಚಿಕ್ಕ ಚಿಕ್ಕದೇ ನಮಗೆ ಖುಷಿ ಕೊಡೋದು. ಲಾಸ್ಟ್ ಚಾಪ್ಟ್ರಲ್ಲಿ ನಾವು ನೋಡಿದ್ವಲ್ಲ, ಪ್ರೇಮ ಆ್ಯಡ್ ಮಾಡೋದು ಅಂದರೆ ಇವೆಲ್ಲ ತೋರಿಸೋದ್ರಿಂದನೇ ಪ್ರೇಮ ಅನ್ನೋದು ಮಾತಲ್ಲಿ ಬರುವಂಥದ್ದಲ್ಲ, ಕೆಲಸದಲ್ಲಿ ಬರುವಂಥದ್ದು. ಇದೆಲ್ಲದರಲ್ಲೂ ಪ್ರೇಮ ಇದೆ. ಒಬ್ರಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದೀವಿ ಅಂದರೆ ಪ್ರೇಮನೇ ಅಲ್ವಾ. ಸೊ ಹಾಗಾಗಿ ಒಂದು ಪುಟ್ಟ ಮಕ್ಕಳಿಂದ ಹಿಡಿದು ಪ್ರೊಫೆಷ್ನಲಲ್ಲಿ ಎಂಥ ದೊಡ್ಡ ವ್ಯಕ್ತಿನ ಮೀಟ್ ಮಾಡಿದ್ರೂ ಕೂಡ ಈ ಥರ ಕೆಲವೊಂದನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟು, ಒಬ್ಬರು ಮಾತಾಡಬೇಕಾದ್ರೆ ದಯವಿಟ್ಟು ಪ್ರೆಸೆಂಟಲ್ಲಿರಿ. ಅವ್ರು ಮಾತಾಡ್ತಿರ್ತಾರೆ, ಅವ್ರನ್ನೇ ನೋಡ್ತಾ ಇರ್ತೀವಿ, ಅವ್ರನ್ನೇ ಕೇಳಿಸ್ಕೊಳ್ತಾ ಇರ್ತೀವಿ, ನಮ್ಮ ಗಮನ ಮಾತ್ರ ಎಲ್ಲೋ ಇರುತ್ತೆ. ಕೊನೆಗೆ ಅವರು ನಾನು ಏನು ಹೇಳಿದೆ ಹೇಳು ಅಂದಾಗ ಸಾರಿ ಏನು ಹೇಳಿದೆ ಅಂತ ಕೇಳ್ತೀವಿ. ಆಟೋಮೆಟಿಕ್ಕಾಗಿ ನಿಮ್ಮ ಮೇಲೆ ಒಂದು ಏನು ಹೇಳ್ತಾರೆ, ಟ್ರೇಡ್ ಮಾರ್ಕ್ ಬಿದ್ದುಬಿಡುತ್ತೆ, ಇವ್ರು ಹೀಗೆ ಕೇಳಿಸ್ಕೊಳ್ಳಲ್ಲ ಅಂತ. ಸೊ ನಮ್ಮ ವ್ಯಕ್ತಿತ್ವ ನಮ್ಮ ಕೈಯಲ್ಲಿದೆ. ಹಾಗಾಗಿ ಜನಗಳ ಹೃದಯದ ಆಳದಲ್ಲಿ ನಾವು ಇಳಿಬೇಕು ಅಂದರೆ ಕೆಲವೊಂದನ್ನು ನಾವು ಅಭ್ಯಾಸ ಮಾಡಿಕೊಳ್ಳೇಬೇಕಾಗತ್ತೆ. ಇವತ್ತಿಂದ ಈ ಚಿಕ್ಕ ಚಿಕ್ಕ ಅಭ್ಯಾಸ ಮಾಡ್ಕೊಳ್ಳಿ, ದೊಡ್ಡ ದೊಡ್ಡ ಖುಷಿಯನ್ನು ಅನುಭವಿಸಿ, ಒಳ್ಳೊಳ್ಳೆ ಜನಗಳನ್ನು ಭೇಟಿ ಮಾಡಿ, ಜನಗಳ ಜೊತೆ ಒಳ್ಳೆ ಸಂಪರ್ಕದಲ್ಲಿರಿ. ಥ್ಯಾಂಕ್ ಯು.